ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಈಸಿ ಆಗಿರುವಂತ ತಕ್ಷಣಕ್ಕೆ ಮಾಡ್ಕೋಬಹುದಾದಂತ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಕೇವಲ 2 ಟೊಮೆಟೊ 1 ಕಪ್ ಆಗೋಷ್ಟು ಚುರುಮುರಿ ಇತ್ತಂದ್ರೆ ಸಾಕು ನೋಡ್ರಿ. ಈ ಎರಡರ ಕಾಂಬಿನೇಷನ್ ಇಂದ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಮನೆಯಲ್ಲಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಇಲ್ಲಾರ್ದಕ್ರ ನೀವು ಈ ರೀತಿಯಾಗಿ ಮಾಡ್ಬೋದು ನೋಡ್ರಿ. ಇನ್ಸ್ಟೆಂಟ್ ಆಗಿ ಸಾಫ್ಟ್ ಆಗಿ ಮೃದುವಾಗಿರುವಂತ ದೋಸೆ ಮಾಡ್ಬೋದು ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡುಮಂತ್ರಿ. ಇಲ್ಲಿ ನೋಡ್ರಿ, ಮೊದಲನೇದಾಗಿ 1 ಕಪ್ ಆಗೋಷ್ಟು ನಾನು ಚುರುಮುರಿ ತಗೊಂಡಿನ್ರಿ. ಅಂದ್ರೆ ಮಂಡಕ್ಕಿನೂ ಅಂತಾರ್ರಿ, ಚುರುಮುರಿನೂ ಅಂತಾರ್ರಿ. ಇವಕ್ಕೂರ್ನ ನೀರೊಳಗೆ ಹಾಕಿ ಎರಡೇ 2 ನಿಮಿಷ ಸ್ವಚ್ಛಗೆ ತೊಳೆದು ಅದರಾಗಿ ನೀರೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿ ಒಳಗ ಹಾಕೋತಾ ಇದೀನಿ ನೋಡ್ರಿ. ಚುರುಮುರಿ ಒಳಗ ಒಂದ್ ಚೂರು ನೀರ್ ಇರ್ಲಾರ್ದೆ ಈ ರೀತಿ ಒತ್ತೆ ಹಿಂಡಿ ಒಂದು ಮಿಕ್ಸಿ ಜಾರಿ ಒಳಗ ಹಾಕೊಳ್ಳೋದಾಗನ 1 ಕಪ್ ಆಗೋಷ್ಟು ನಾನು ಬಾಂಬೆ ರವೆ ಹಾಕೊಂಡಿನ್ರಿ. ನಾರ್ಮಲ್ ಆಗಿ ಉಪ್ಪಿಟ್ಟದು ಮಾಡ್ತೀವಲ್ರಿ, ಅದೇ ರವೆ ಹಾಕೊಂಡಿನ್ರಿ. ನೆಕ್ಸ್ಟ್ 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನ್ರಿ. ಒಂದು ಒಣ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೂವರೆ ಕಪ್ ಅಥವಾ 1 ಕಪ್ ಆಗೋಷ್ಟು ನೀರ್ ಬೇಕಾಗ್ತವ್ರಿ. ನೀರ್ ಹಾಕೊಂಡು ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರುವಂತ್ರಿ. ದೋಸೆ ಹಿಟ್ಟು ಯಾವ ರೀತಿ ರುಬ್ತೀವಲ್ರಿ ಅದೇ ರೀತಿನೇ ಈ ರೀತಿ ಸ್ಮೂತ್ ಆಗಿ ರುಬ್ಕೊಂಡ್ ಬರ್ಬೇಕ್ರಿ. ಇವಾಗ ರುಬ್ಬಿರುವಂತ ಮಿಶ್ರಣನ ಒಂದು ಬೌಲ್ದಾಗ ಹಾಕ್ತಾ ಇದೀನಿ ನೋಡ್ರಿ. ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ಅದು ಕೂಡ ಅದೇ ಬೌಲಿಗೆ ಹಾಕತೀನ್ರಿ. ಇದನ್ನ ಒಂದ್ಸರ್ತಿ ಕಲ್ಸ್ಕೊಳ್ಳುಮಂತ್ರಿ. ನಾರ್ಮಲ್ ಆಗಿ ನಾವು ದೋಸೆ ಇಟ್ಟಿರ್ತೈತಲ್ರಿ ಅದೇ ರೀತಿ ಇದ್ರದ್ ಹದ ಕೂಡ ಇರ್ಬೇಕು ನೋಡ್ರಿ. ಜಾಸ್ತಿ ತೆಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ. ಈ ರೀತಿಯಾಗಿ ಕಲ್ಸ್ಕೊಬೇಕ್ ನೋಡ್ರಿ. ಇವಾಗ ನೆಕ್ಸ್ಟ್ ಏನ್ ಮಾಡಮ್ರಿ, ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ನಾನು ಅಡಿಗೆ ಸೋಡಾ ಹಾಕೋತೀನ್ರಿ. ಅಡಿಗೆ ಸೋಡಾ ಇರ್ಲಿಲ್ಲ ಅಂದ್ರ ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ಈನೋ ಕೂಡ ನೀವು ಹಾಕೋಬಹುದು ನೋಡ್ರಿ. ಇವಾಗ ಇದನ್ನ ಹಾಕಿ ಒಂದ್ಸರ್ತಿ ಕಲ್ಸ್ಕೊಳ್ಳುಮಂತ್ರಿ. ನೋಡ್ರಿ ಈ ರೀತಿಯಾಗಿ ಕಲ್ಸೋಣ. ಇದಕ್ಕೇನು ಈ ದೋಸೆಗೆ ಒಂದ್ ಹನಿ ಕೂಡ ಎಣ್ಣೆ ಇಲ್ಲಾರ್ದೇನೆ ನಾವ್ ಮಾಡತ್ತೇವ್ ನೋಡ್ರಿ. ಎಣ್ಣೆ ಅನ್ನೋದೇ ಇದ್ರಾಗ ಯೂಸ್ ಮಾಡ್ತಾ ಇಲ್ರಿ. ಇವಾಗ ಇದು ಮಿಕ್ಸ್ ಆಗೇತ್ರಿ. ಆ ಕಡೆ ನಾ ತವಾ ಕೂಡ ಕಾಯಿಸಿಟ್ಕೊಂಡೇನ್ರಿ. ತವಾಕ್ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈ ರೀತಿ ಒರ್ಸ್ಕೊಳ್ಳುಮಂತ್ರಿ. ಇಲ್ಲಾಂದ್ರ ಸ್ವಲ್ಪ ಎಣ್ಣೆ ಹಾಕೊಂಡು ಅಥವಾ ತಣ್ಣೀರ್ಲೆ ಕೂಡ ನೀವು ಒರ್ಸ್ಕೋಬಹುದ್ರಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಒರ್ಸ್ಕೊಂಡೇನ್ರಿ. ಇವಾಗ ಒಂದ್ಸರ್ತಿ ಹಿಟ್ಟನ್ನ ಕಲ್ಸ್ಬಿಟ್ಟು ಈ ರೀತಿ ಹಾಕೋಬೇಕು ನೋಡ್ರಿ. ಒಂದ್ ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ಹಾಕೊಂಡು ಜಸ್ಟ್ ಒಂದೇ ರೌಂಡ್ ತಿರುಗಿಸಿ ಇದನ್ನ ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರ ಸೂಪರ್ ಸಾಫ್ಟ್ ಆಗಿರುವಂತ ಮೃದುವಾಗಿರುವಂತ ಟೊಮೆಟೊ ವಿತ್ ಚುರುಮುರಿ ದೋಸೆ ರೆಡಿ ಐತ್ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಈಸಿಯಾಗಿ ಬೆಳಗ್ಗೆ ಗಡಬಡಿ ಒಳಗ 2 ನಿಮಿಷದಾಗ ಮಾಡ್ಕೋಬಹುದಾದಂತ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಅದೇ ರೀತಿ ಉಳಿದ ಹಿಟ್ಟೆಲ್ಲ ಕೂಡ ನೀವು ಈ ರೀತಿ ಮಾಡ್ಕೋಬಹುದು ನೋಡ್ರಿ. ಈ ರೀತಿ ಆದ್ರೂ ಮಾಡ್ಕೋಬಹುದ್ರಿ, ಅಥವಾ ಕ್ರಿಸ್ಪಿ ಬೇಕಾಗಿತ್ತಂದ್ರ ಇನ್ನ ತೆಳುವಾಗಿ ಮಾಡ್ಕೊಂಡ್ರ ಕ್ರಿಸ್ಪಿ ದೋಸೆ ಕೂಡ ರೆಡಿ ಆಗ್ತೈತಿ ನೋಡ್ರಿ. ಇವಾಗ ನೋಡ್ರಿ ದೋಸೆ ರೆಡಿ ಐತ್ರಿ. ನಾನಿಲ್ಲಿ ಸರ್ವಿಂಗ್ ಕೂಡ ಮಾಡ್ಕೊಳತೀನಿ ನೋಡ್ರಿ. ಇಲ್ಲಿ ನಾನು ಚಟ್ನಿ ಮಾಡ್ಕೊಂಡೇನ್ರಿ, ಕಾಯಿ ಚಟ್ನಿ. ಅದೇ ರೀತಿ ಇದಕ್ಕ ಸಾಂಬಾರ್ ಕೂಡ ಮಾಡ್ಕೊಂಡೇನ್ರಿ. ಆಲ್ರೆಡಿ ನನ್ನ ಚಾನೆಲ್ದಾಗ ಸಾಂಬಾರ್ ಚಟ್ನಿ ವಿಡಿಯೋ ಕೂಡ ಅಪ್ಲೋಡ್ ಅದಾವ್ರಿ. ನೀವ್ ಬೇಕಂದ್ರ ಚೆಕ್ ಮಾಡ್ಕೋಬಹುದ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗ್ಯಾವ ಅಂತ ಹೇಳಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ.